ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ 49 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಕರ್ನಾಟಕ ಆಗಿರ್ತಕ್ಕಂಥ ಆಯವ್ಯಯ ಅಂದರೆ ಬಜೆಟ್ನಲ್ಲಿ ಹೇಳಲಾಗಿದೆ 2026 ಮತ್ತು 27ನೇ ಸಂಬಂಧಪಟ್ಟಾಗಿರ್ತಕ್ಕಂತಹ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂಥ 15,000 ಬೋಧಕ ಹುದ್ದೆಗಳಿಗೆ ಭರ್ತಿ ಮಾಡುವ ಕ್ರಮ ಏನು ವಹಿಸ್ತಾರೆ ಅಂತ ಹೇಳ್ತಾರೆ. ಅಂದರೆ ಈ ಮಂತ್ ಎಂಡ್ ಆಗಿರ್ತಕ್ಕಂತಹ ಒಂದು 5 ತಿಂಗಳಲ್ಲಿ ಏನಪ್ಪ ಪ್ರಕ್ರಿಯೆ ಆರಂಭವನ್ನು ಮಾಡ್ತೀನಿ ಅಂತ ಅವ್ರು ಏನು ಮಾಡಿದ್ದಾರೆ, ಬಜೆಟ್ನಲ್ಲಿ ಹೇಳಿದ್ದಾರೆ. ಅಂದರೆ ಕ್ರಮವನ್ನು ತೆಗಿತೀವಿ, ಅಂದರೆ 2026-27 ವರ್ಷದ ಒಂದು ಅವಧಿಯೊಳಗೆ ನಾವು 15,000 ಬೋಧಕ ಹುದ್ದೆಗಳನ್ನು ಅಂದರೆ ಶಾಲಾ ಮತ್ತು ಕಾಲೇಜುಗಳಲ್ಲಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಶಾಲೆಯಲ್ಲಿ ಅಂದರೆ ಹಂತವಾಗಿ ಹೇಳ್ಬೋದು, ಅಲ್ಲಿ ಎಷ್ಟು ಅಂತ ಹೇಳೋಕ್ಕಲ್ಲ. ಶಾಲಾ ಕಾಲೇಜುಗಳಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು. ಒಟ್ಟಾರೆಯಾಗಿ 18,000ಕ್ಕೂ ಅಧಿಕ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕ. ಅಂದರೆ ಈಗ ಶಿಕ್ಷಣ ಸಚಿವರು ಏನು ಹೇಳಿದ್ರಪ್ಪ ಅಂದರೆ 18,000 ಟೋಟಲ್ ಆಗಿರ್ತಕ್ಕಂಥ ಶಿಕ್ಷಕರು ನೇಮಕ ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಅವರು ಹಂತವಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ನೇಮಕಾತಿ ಮಾಡಿಕೊಡ್ತಾರೆ ಅನ್ನೋದು ನೋಡ್ಬೋದು. ಮತ್ತು 1ರಿಂದ 5ನೇ ತರಗತಿ ಮತ್ತು 6ರಿಂದ 8ನೇ ತರಗತಿ ನೇಮಕಾತಿಗೆ ಸಂಬಂಧಿಸಿದ ತಿದ್ದುಪಡಿ ಅಂತಿಮ ನಿಯಮ ಏನಪ್ಪ ಅಂದರೆ ಗೆಜೆಟ್ನಲ್ಲಿ ಪ್ರಕಟಗೊಂಡಿದೆ ಅಂತ ಹೇಳ್ಬೋದು. ನಾವು ನೋಡ್ಬೋದು GPSTR 6ರಿಂದ 8 ಮತ್ತು PSTR 1ರಿಂದ 5 ಇದಕ್ಕೆ ಸಂಬಂಧಪಟ್ಟಂಥ ನ್ಯೂ ವೇಟೇಜ್ ಲಿಸ್ಟನ್ನು ಏನು ಮಾಡಿದ್ದಾರೆ ಇವರು ಎಡಿಟ್ ಮಾಡಿ ಬಿಟ್ಟಿದ್ದಾರೆ. ನಾವು ನೋಡ್ಬೋದು GPSTR ಅಂದರೆ 6ರಿಂದ 8 ಅಂದರೆ ತರಗತಿ ಪದವೀಧರ ಶಾಲಾ ಅಂತ ಹೇಳ್ಬೋದು. PSTR ಪ್ರಾಥಮಿಕ ಅಂತ ಹೇಳ್ಬೋದು. ಇದರ ನ್ಯೂ ವೇಟೇಜ್ ಲಿಸ್ಟ್ ಹೇಗಿದೆ ನೋಡ್ಬೋದು. ನಾವು ನೋಡ್ಬೋದು GPSTR ಸೆಲೆಕ್ಷನ್ ಆಗ್ಬೇಕಂದ್ರೆ TETಯಲ್ಲಿ ಪೇಪರ್ 2 ಆಗಿರ್ತಕ್ಕಂಥ ಪಾಸ್ ಆಗಬೇಕಾಗುತ್ತೆ. ಇದು TETಯಲ್ಲಿ ಇದು ಪೇಪರ್ 2 ಮತ್ತು PSTR ಅಂದರೆ ಪೇಪರ್ 1 ಪಾಸ್ ಆಗಬೇಕು. ಪೇಪರ್ 1 ಈಗ ನೀವು TET ಬರೀತೀರಿ, ಎರಡು ಪೇಪರ್ ಇರ್ತವೆ. ಪೇಪರ್ 1 ಬರೆಯೋರು D.Ed ಪ್ಲಸ್ ಪೇಪರ್ 1 ಆದರೆ PSTR ಮಾಡಬೇಕು. ಪೇಪರ್ 2 ಅಂದರೆ GPSTR ಬರೀಬೇಕಂದ್ರೆ ಪೇಪರ್ 2 ಪ್ಲಸ್ B.Ed ಆಗಿರಬೇಕು. ಇದು ನಿಯಮ. ಈ ಮೊನ್ನೆ ಸುಪ್ರೀಂ ಕೋರ್ಟ್ ಆಗಿರ್ತಕ್ಕಂಥ ಆದೇಶದ ಮೇರೆಗೆ ಏನಪ್ಪ 6ರಿಂದ 8ನೇ ತರಗತಿ ಅಂದರೆ B.Ed ಮಾಡಿದವರು ಕೂಡ ಪೇಪರ್ 1 ಬರೀಬೋದಿತ್ತು. ಸೊ ಈಗಿಲ್ಲ, ಸುಪ್ರೀಂ ಕೋರ್ಟ್ ಆದೇಶದಂತೆ ಓನ್ಲಿ D.Ed ಮಾಡಿದವರು ಮಾತ್ರ PSTR ಬರೀಬೇಕು ಅನ್ನೋ ಒಂದು ನಿಯಮವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನ್ಯೂ ವೇಟೇಜ್ ಲಿಸ್ಟ್ ಹೀಗಿದೆ ನೋಡೋಣ. GPSTR CET 70%, ಫಸ್ಟು 50ರದ್ದು 70 ಆಗಿದೆ. TET 20ರದ್ದು ಕೂಡ 20 ಆಗಿದೆ. ಡಿಗ್ರಿ 10% ಇರೋದು ಏನು ಮಾಡಿದ್ದಾರೆ, ಡಿಗ್ರಿ 8% ಮಾಡಿದ್ದಾರೆ. ಹಾಗಾದರೆ B.Ed 10 ಇರೋದು 2% ಮಾಡಿದ್ದಾರೆ. ಟೋಟಲ್ ಹೇಗಾಯ್ತು 100% ಆಯಿತು. ಮತ್ತು PSTR ನೋಡೋದಾದರೆ 1ರಿಂದ 5 ಪೇಪರ್ 1 ಆಗಿರ್ತಕ್ಕಂಥದ್ದು ಬರೀಬೇಕಾಗತ್ತೆ. ಸೊ ಪ್ಲಸ್ D.Ed ಆಗಿರಬೇಕು. ಪ್ಲಸ್ CET ಇದು 50% ಇರೋದು 70% ಮಾಡಿದ್ದಾರೆ. TET 20% ಸೇಮ್ ಇದೆ. PUC ಎಷ್ಟಿತ್ತು, PUCದು 10% ಇತ್ತು. ಸೊ ಇದನ್ನ 8% ಮಾಡಿದ್ದಾರೆ. D.Ed ಕೂಡ ಇದು 20% ಇತ್ತು. PUC 8% ಮಾಡಿದರೆ D.Ed 10ರಿಂದ 2% ಮಾಡಿದರೆ ಟೋಟಲ್ 100% ಆಯಿತು. ಇದು ನ್ಯೂ ವೇಟೇಜ್ ಆಗಿರ್ತಕ್ಕಂತಹ PSTR ಅಂದರೆ ಪ್ರಾಥಮಿಕವಾಗಿರ್ತಕ್ಕಂಥ ಸ್ಕೂಲಿಗೆ PSTR ಅಂತಾರೆ. GPSTR ಅಂದರೆ 6ರಿಂದ 8ನೇ ತರಗತಿಗೆ ಇರತಕ್ಕಂಥ ಪೋಸ್ಟ್ಗಳಿಗೆ ಈ ರೀತಿ ಅಂತಾರೆ. ನಾವು ನೋಡ್ಬೋದು ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥ ನ್ಯೂ ವೇಟೇಜ್ ಪ್ಲಸ್ ಆಗಿರ್ತಕ್ಕಂಥ ಹುದ್ದೆಗಳ ಎಷ್ಟು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನೋಡ್ಬೋದು ಯಾರ್ಯಾರು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಓದ್ತಿದ್ರು ಅವರು ಸ್ವಲ್ಪ ಎಫೆಕ್ಟಿವ್ ಆಗಿ ಓದಿ, ಮತ್ತು ಯಾರು TET ಪಾಸ್ ಆಗಿಲ್ವೋ ಅವರು ಕೂಡ ಬೈ ಚಾನ್ಸ್ ಅದೊಡನೆ ನೋಟಿಫಿಕೇಷನ್ ಆದರೆ ಸೊ TET CET ಆದಮೇಲೆ TET ಆಗುತ್ತೆ. ಸೊ ಅವಾಗ ಏನೂ ಉಪಯೋಗ ಇಲ್ಲ. ಬಟ್ TET CETನೂ ಲೇಟ್ ಆಗಿದ್ರೆ ಬಟ್ TET ಇನ್ನೊಮ್ಮೆ ಕರೀತಾರೆ. ಸೊ ಅವರು ಇನ್ನೊಮ್ಮೆ ಪಾಸ್ ಆಗ್ಬೋದು. ಇನ್ನು ನೋಡೋಣ ಯಾವ ರೀತಿಯಾಗಿರ್ತಕ್ಕಂತಹ ತೀರ್ಮಾನ ತಗೊಂತಾರೆ ಅನ್ನೋದು. ಇದು ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ. ಮತ್ತು ಇದೇ ಥರದ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂತಹ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.